ನಮಸ್ಕಾರ ಸ್ನೇಹಿತರೆ. ಈ ಮಾತು ಕೇಳಲು ಸ್ವಲ್ಪ ವಿಚಿತ್ರವಾಗಿ ಅನಿಸಬಹುದು, ಆದರೆ ಇದರ ಹಿಂದೆ ಇರುವ ಅರ್ಥ ಬಹಳ ಆಳವಾಗಿದೆ. ಇಂದಿನ ಕಾಲದಲ್ಲಿ ಹಲವರು ಸಂಬಂಧಗಳನ್ನು ಅರ್ಥಮಾಡಿಕೊಳ್ಳುವುದಕ್ಕಿಂತ ಅವುಗಳನ್ನು ಹಿಡಿದುಕೊಳ್ಳಲು ಹೆಚ್ಚು ಪ್ರಯತ್ನಿಸುತ್ತಾರೆ. ಯಾರಾದರೂ ಒಬ್ಬರ ಹಿಂದೆ ಹೆಚ್ಚು ಓಡಿದಷ್ಟು ಅವರು ನಮ್ಮಿಂದ ದೂರವಾಗಲು ಆರಂಭಿಸುತ್ತಾರೆ. ಇದು ಕೇವಲ ಗಂಡು ಹೆಣ್ಣು ಸಂಬಂಧಕ್ಕೆ ಮಾತ್ರವಲ್ಲ, ಎಲ್ಲ ರೀತಿಯ ಸಂಬಂಧಗಳಿಗೂ ಅನ್ವಯಿಸುತ್ತದೆ. ಒಬ್ಬ ಪುರುಷನು ಒಬ್ಬ ಹೆಂಗಸಿನ ಹಿಂದೆ ನಿರಂತರವಾಗಿ ಓಡುತ್ತಾ ಇದ್ದರೆ, ಅವಳನ್ನು ಖುಷಿಪಡಿಸಲು ಯಾವಾಗಲೂ ಪ್ರಯತ್ನಿಸುತ್ತಿದ್ದರೆ, ಅವಳ ಗಮನವನ್ನು ಪಡೆಯಲು ಹೋರಾಡುತ್ತಿದ್ದರೆ, ಅವನು ತನ್ನದೇ ಮೌಲ್ಯವನ್ನು ನಿಧಾನವಾಗಿ ಕಡಿಮೆ ಮಾಡಿಕೊಳ್ಳುತ್ತಾನೆ. ಮಾನವ ಸ್ವಭಾವವೇ ಹಾಗೆ. ಸುಲಭವಾಗಿ ಸಿಗುವುದನ್ನು ನಾವು ಹೆಚ್ಚು ಮೌಲ್ಯ ಕೊಡಲ್ಲ, ಆದರೆ ಸ್ವಲ್ಪ ದೂರದಲ್ಲಿರುವುದು, ಸ್ವಲ್ಪ ರಹಸ್ಯಮಯವಾಗಿರುವುದು ಹೆಚ್ಚು ಆಕರ್ಷಣೆಯನ್ನು ಉಂಟುಮಾಡುತ್ತದೆ. ಇದರ ಅರ್ಥ ನೀವು ಅಹಂಕಾರಿಯಾಗಬೇಕು ಅಥವಾ ಯಾರನ್ನಾದರೂ ನಿರ್ಲಕ್ಷಿಸಬೇಕು ಅನ್ನುವುದಲ್ಲ. ನಿಜವಾದ ಅರ್ಥ ಏನೆಂದರೆ, ನೀವು ನಿಮ್ಮ ಜೀವನವನ್ನು ಬಲಿಷ್ಠವಾಗಿಸಿ ಆತ್ಮನಿರ್ಭರರಾಗಬೇಕು. ನಿಮ್ಮ ಜೀವನವು ಯಾರಿಗಾದರೂ ಮಾತ್ರ ಅವಲಂಬಿತವಾಗಿರಬಾರದು. ನೀವು ನಿಮ್ಮ ಗುರಿಗಳಲ್ಲಿ ತೊಡಗಿಸಿಕೊಂಡಾಗ, ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿದಾಗ ನೀವು ಸ್ವಾಭಾವಿಕವಾಗಿಯೇ ಆಕರ್ಷಕವಾಗುತ್ತೀರಿ. ಒಬ್ಬ ಹೆಂಗಸಿಗೆ ಹೆಚ್ಚು ಆಕರ್ಷಕವಾಗಿರುವುದು ಕೇವಲ ಮುಖದ ಸೌಂದರ್ಯವಲ್ಲ, ಅದು ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವ. ನೀವು ಯಾವಾಗಲೂ ನಿಮ್ಮನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದರೆ ನೀವು ಒಳಗೆ ದುರ್ಬಲರಾಗಿದ್ದೀರಿ ಎಂಬ ಭಾವನೆ ಮೂಡುತ್ತದೆ. ಆದರೆ ನೀವು ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡು ಯಾರನ್ನು ಇಂಪ್ರೆಸ್ ಮಾಡಲು ಯತ್ನಿಸದೆ ಬದುಕಿದರೆ, ನಿಮ್ಮ ವ್ಯಕ್ತಿತ್ವವೇ ಮಾತನಾಡುತ್ತದೆ. ಬಹುಮಟ್ಟಿಗೆ ನೋಡಿದರೆ ಯಾವಾಗಲೂ ಲಭ್ಯವಿರುವ ವ್ಯಕ್ತಿಯನ್ನು ಜನರು ಅಷ್ಟಾಗಿ ಗಮನಿಸುವುದಿಲ್ಲ. ಪ್ರತಿ ಮೆಸೇಜ್ಗೆ ತಕ್ಷಣ ಉತ್ತರಿಸುವುದು, ಯಾವಾಗಲೂ ಸಮಯ ಕೊಡುವುದು, ಇವು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡಬಹುದು. ಆದರೆ ನಿಮ್ಮ ಸಮಯಕ್ಕೆ ಬೆಲೆ ಕೊಡುವವರು, ತಮ್ಮ ಆದ್ಯತೆಗಳನ್ನು ನಿಗದಿಪಡಿಸುವವರು, ಅವರು ವಿಶೇಷವಾಗುತ್ತಾರೆ. ಓಡುವುದನ್ನು ನಿಲ್ಲಿಸಿ ಎಂಬುದರ ಅರ್ಥ, ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಬೇಕು. ಯಾರನ್ನಾದರೂ ಪಡೆಯುವ ಆವೇಶವನ್ನು ಬಿಟ್ಟು ನಿಮ್ಮನ್ನು ನೀವು ಉತ್ತಮಗೊಳಿಸಬೇಕು. ನೀವು ನಿಮ್ಮೊಳಗೆ ಬದಲಾವಣೆ ತರುತ್ತಿದ್ದಂತೆ, ನಿಮ್ಮೊಳಗೆ ಒಂದು ವಿಶಿಷ್ಟವಾದ ಹೊಳಪು ಕಾಣಿಸುತ್ತದೆ. ಈ ಹೊಳಪು ಹೊರಗಿನವಲ್ಲ, ಅದು ನಿಮ್ಮ ಆತ್ಮವಿಶ್ವಾಸದಿಂದ ಬರುತ್ತದೆ. ಹೆಂಗಸರು ಭಾವನೆಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಯಾರು ನಿಜವಾಗಿಯೂ ಬಲಿಷ್ಠರು, ಯಾರು ನಾಟಕ ಮಾಡುತ್ತಿದ್ದಾರೆ ಎಂಬುದನ್ನು ಅವರು ಸುಲಭವಾಗಿ ಗುರುತಿಸುತ್ತಾರೆ. ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಸ್ಥಿರವಾಗಿದ್ದರೆ, ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟವಾಗಿದ್ದರೆ ಮತ್ತು ನಿಮ್ಮಿಂದಲೇ ಸಂತೃಪ್ತರಾಗಿದ್ದರೆ, ನೀವು ಸ್ವಾಭಾವಿಕವಾಗಿ ಆಕರ್ಷಕವಾಗುತ್ತೀರಿ. ಇನ್ನೊಂದು ಮುಖ್ಯ ಸಂಗತಿ, ಯಾರನ್ನಾದರೂ ಖುಷಿಪಡಿಸಲು ನಿಮ್ಮ ಸ್ವಭಾವವನ್ನು ಬದಲಾಯಿಸಬೇಡಿ. ನೀವು ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಕಳೆದುಕೊಂಡರೆ, ಆ ಸಂಬಂಧ ಹೆಚ್ಚು ಕಾಲ ಉಳಿಯುವುದಿಲ್ಲ. ನಿಜವಾದ ಆಕರ್ಷಣೆ ನೀವು ನಿಮ್ಮನ್ನು ಸ್ವೀಕರಿಸಿದಾಗ ಮಾತ್ರ ಬರುತ್ತದೆ. ನೀವು ಓಡುವುದನ್ನು ನಿಲ್ಲಿಸಿದಾಗ, ನೀವು ವಿಚಾರಗಳನ್ನು ಸ್ಪಷ್ಟವಾಗಿ ನೋಡಲು ಆರಂಭಿಸುತ್ತೀರಿ. ಯಾರು ನಿಮಗೆ ಸೂಕ್ತರು, ಯಾರು ಅಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳುತ್ತೀರಿ. ಹಲವರು ಒಂಟಿತನದ ಭಯದಿಂದ ಯಾರಾದರೂ ಹಿಂದೆ ಓಡುತ್ತಾರೆ. ಆದರೆ ಸತ್ಯ ಏನೆಂದರೆ, ನೀವು ನಿಮ್ಮ ಜೊತೆ ಸಂತೋಷವಾಗಿರಲು ಕಲಿತಾಗ ಮಾತ್ರ ನೀವು ಇತರರ ಜೊತೆ ನಿಜವಾದ ಸಂತೋಷವನ್ನು ಪಡೆಯಬಹುದು. ಸಂಬಂಧಗಳನ್ನು ಬಲವಂತವಾಗಿ ಕಟ್ಟಲಾಗುವುದಿಲ್ಲ. ಯಾರಿಗಾದರೂ ನಿಮ್ಮ ಜೀವನದಲ್ಲಿ ಬರಬೇಕೆಂದಿದ್ದರೆ ಅವರು ಸ್ವತಃ ಬರುತ್ತಾರೆ. ಬರಬಯಸದವರನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುವುದು ನಿಮ್ಮನ್ನೇ ದುರ್ಬಲಗೊಳಿಸುತ್ತದೆ. ಆದ್ದರಿಂದ ನಿಮ್ಮ ಆತ್ಮಗೌರವವನ್ನು ಯಾವಾಗಲೂ ಮೇಲಿಟ್ಟುಕೊಳ್ಳಿ. ಜೀವನದಲ್ಲಿ ಸಮತೋಲನ ಬಹಳ ಮುಖ್ಯ. ಕೆಲಸ ಮಾತ್ರ ಅಥವಾ ಸಂಬಂಧ ಮಾತ್ರ ಎರಡೂ ಸರಿಯಲ್ಲ. ಜೀವನದ ಪ್ರತಿಯೊಂದು ಭಾಗವನ್ನು ಸಮತೋಲನದಲ್ಲಿ ಇಟ್ಟಾಗ ನೀವು ಸಂಪೂರ್ಣ ವ್ಯಕ್ತಿಯಾಗುತ್ತೀರಿ. ಈ ಸಂಪೂರ್ಣತೆಯೇ ಇತರರನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತದೆ. ನೀವು ನಿಮ್ಮ ಜೀವನವನ್ನು ನಿಮ್ಮಿಗಾಗಿ ಬದುಕಲು ಪ್ರಾರಂಭಿಸಿದಾಗ, ನೀವು ಇತರರಿಗೆ ಇನ್ನಷ್ಟು ವಿಶೇಷವಾಗುತ್ತೀರಿ. ಏಕೆಂದರೆ ಆಗ ನೀವು ಯಾರ ಮೇಲೂ ಅವಲಂಬಿತರಾಗಿರುವುದಿಲ್ಲ, ನೀವು ನಿಮ್ಮದೇ ಬಲವಾಗುತ್ತೀರಿ. ಕೆಲವರು ಯೋಚಿಸುತ್ತಾರೆ, ನಾನು ಯಾರ ಹಿಂದೆ ಓಡದಿದ್ದರೆ ಅವರು ನನ್ನನ್ನು ಬಿಟ್ಟು ಹೋಗುತ್ತಾರೆ. ಆದರೆ ನಿಜವಾದ ಸತ್ಯ ಇದಕ್ಕೆ ವಿರುದ್ಧವಾಗಿದೆ. ನೀವು ಓಡುವುದನ್ನು ನಿಲ್ಲಿಸಿದಾಗ, ನೀವು ನಿಮ್ಮ ಮೌಲ್ಯವನ್ನು ತೋರಿಸುತ್ತೀರಿ. ಇದೇ ನಿಮ್ಮನ್ನು ವಿಶೇಷಗೊಳಿಸುತ್ತದೆ. ಆತ್ಮವಿಶ್ವಾಸ ಎಂದರೆ ನೀವು ಪರಿಪೂರ್ಣರಾಗಿದ್ದೀರಿ ಅನ್ನುವುದಲ್ಲ, ಅದು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅವುಗಳಿಂದ ಕಲಿಯುವುದು. ಇದೇ ಪರಿಪಕ್ವತೆ ನಿಮಗೆ ಬೇರೆತನ ನೀಡುತ್ತದೆ.
ನೀವು ನಿಮ್ಮನ್ನು ಅರ್ಥಮಾಡಿಕೊಂಡು ನಿಮ್ಮ ದುರ್ಬಲತೆಗಳ ಮೇಲೆ ಕೆಲಸ ಮಾಡಿ ನಿಮ್ಮ ಶಕ್ತಿಯನ್ನು ಗುರುತಿಸಿದಾಗ ನೀವು ಅಂಥ ವ್ಯಕ್ತಿಯಾಗುತ್ತೀರಿ ಯಾರನ್ನು ಪಡೆಯಲು ಜನರು ಪ್ರಯತ್ನಿಸುತ್ತಾರೆ. ಹೆಂಗಸು ನಿಮ್ಮ ಹಿಂದೆ ಬರುತ್ತಾಳೆ ಅನ್ನೋದರ ಅರ್ಥ ಎಲ್ಲ ಹೆಂಗಸರು ನಿಮ್ಮ ಹಿಂದೆ ಬರುತ್ತಾರೆ ಎಂಬುದಲ್ಲ, ಆದರೆ ನಿಮಗೆ ಸರಿಯಾದ ವ್ಯಕ್ತಿ ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಂಡು ನಿಮ್ಮತ್ತ ಆಕರ್ಷಿತರಾಗುತ್ತಾಳೆ. ಜೀವನದ ದೊಡ್ಡ ಶಕ್ತಿ ನಿಮ್ಮನ್ನು ನೀವು ಅರಿತುಕೊಳ್ಳುವುದು. ನೀವು ಯಾರು, ನಿಮಗೆ ಏನು ಬೇಕು, ನೀವು ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬುದು ಗೊತ್ತಾದಾಗ ಯಾರೂ ನಿಮ್ಮನ್ನು ತಡೆಹಿಡಿಯಲು ಸಾಧ್ಯವಿಲ್ಲ. ಹೀಗಾಗಿ ನೀವು ನಿಜವಾಗಿಯೂ ಇತರರನ್ನು ನಿಮ್ಮತ್ತ ಆಕರ್ಷಿಸಬೇಕೆಂದಿದ್ದರೆ ಮೊದಲು ನಿಮ್ಮ ಮೇಲೆ ಕೆಲಸ ಮಾಡಲು ಆರಂಭಿಸಿ. ನಿಮ್ಮ ಆಲೋಚನೆಗಳನ್ನು ಉತ್ತಮಗೊಳಿಸಿ, ನಿಮ್ಮ ದೇಹದ ಆರೈಕೆ ಮಾಡಿ, ನಿಮ್ಮ ಜ್ಞಾನವನ್ನು ವಿಸ್ತರಿಸಿ ಮತ್ತು ಮುಖ್ಯವಾಗಿ ನಿಮ್ಮ ಆತ್ಮಗೌರವವನ್ನು ಕಾಪಾಡಿ. ನೀವು ಇದನ್ನು ಮಾಡಿದಾಗ ನಿಮಗೆ ಯಾರ ಹಿಂದೆ ಓಡಬೇಕಾಗಿಲ್ಲ, ಜನರು ಸ್ವತಃ ನಿಮ್ಮತ್ತ ಬರುತ್ತಾರೆ, ಏಕೆಂದರೆ ಅವರು ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಕೊನೆಗೆ ನಿಜವಾದ ಆಕರ್ಷಣೆ ಹೊರಗಿನಿಂದ ಅಲ್ಲ, ಒಳಗಿನಿಂದ ಬರುತ್ತದೆ. ನೀವು ನಿಮ್ಮೊಳಗೆ ಅದನ್ನು ನಿರ್ಮಿಸಿದಾಗ ಜಗತ್ತು ನಿಮ್ಮತ್ತ ಸೆಳೆಯುತ್ತದೆ. ಕೊನೆಯದಾಗಿ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ನಿಮ್ಮನ್ನು ಬೆಳೆಸಿಕೊಳ್ಳಲು ಬಳಸಿ. ಓಡುವುದನ್ನು ನಿಲ್ಲಿಸಿ, ಗಟ್ಟಿಯಾಗಿ ನಿಲ್ಲಿ. ನಿಮ್ಮ ವ್ಯಕ್ತಿತ್ವ ಎಷ್ಟು ಪ್ರಖರವಾಗಲಿ ಎಂದರೆ ಕತ್ತಲೆಯಲ್ಲಿ ಬೆಳಕನ್ನು ಹುಡುಕುತ್ತಾ ಪತಂಗಗಳು ಬರುವಂತೆ ಪ್ರೀತಿ ಮತ್ತು ಗೌರವ ನಿಮ್ಮನ್ನು ಹುಡುಕುತ್ತಾ ಬರಲಿ. ಸಿದ್ಧಾಂತ ಸರಳವಾಗಿದೆ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಕೆಲಸವನ್ನು ಪ್ರೀತಿಸಿ, ಆಗ ಇಡೀ ಜಗತ್ತು ನಿಮ್ಮನ್ನು ಪ್ರೀತಿಸಲು ಶುರು ಮಾಡುತ್ತದೆ. ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.